ಮೂರಂತಸ್ತಿನ ಕಟ್ಟಡದಿಂದ ಬಿದ್ದು ಯುವತಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಫಿಟ್ನೆಸ್ ಸೆಂಟರ್ ಕಟ್ಟಡದಿಂದ ಬಿದ್ದಿದ್ದಾಳೆ ರಿಸೆಪ್ಷನಿಸ್ಟ್ ರಕ್ಷಿತಾ. ಮೂರಂತಸ್ತಿನ ಕಟ್ಟಡದಿಂದ ಬಿದ್ದು ಯುವತಿ ಸಾವು. ಫಿಟ್ನೆಸ್ ಸೆಂಟರ್ ಕಟ್ಟಡದಿಂದ ಬಿದ್ದು ರಿಸೆಪ್ಷನಿಸ್ಟ್ ರಕ್ಷಿತಾ ಸಾವನ್ನಪ್ಪಿದ್ದಾಳೆ. ಕಡಬಗೆರೆಯ ಜುನಿಫರ್ ಫಿಟ್ನೆಸ್ ಸೆಂಟರ್ನಲ್ಲಿ ಈ ಘಟನೆ ನಡೆದಿರೋದು. 20 ವರ್ಷದ ರಕ್ಷಿತಾ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿದ್ದಾವೆ. 8 ತಿಂಗಳಿಂದ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ರಕ್ಷಿತಾ. ಅಲ್ಲಿ ಕಟ್ಟಡದ ಮೇಲಿನಿಂದ ಬಿದ್ದು ರಕ್ಷಿತಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. 3 ಅಂತಸ್ತಿನ ಕಟ್ಟಡ, 20 ವರ್ಷದ ಹೆಣ್ಮಗಳು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಗಿತ್ತು, ಏನಾದರೂ ಅಲ್ಲಿ ರಿಸೆಪ್ಷನ್ ಅಲ್ಲಿ ಅಂದರೆ ಫಿಟ್ನೆಸ್ ಅಲ್ಲಿ ರಿಸೆಪ್ಷನಿಸ್ಟ್ಗೆ ಏನಾದರೂ ಕಿರಿಕಿರಿ ಮಾಡಲಾಗ್ತಿತ್ತಾ, ಏನಾದರೂ ಹಿಂಸೆ ಕೊಡ್ತಾ ಇದ್ರಾ, ಅವಳಿಗೇನಾದರೂ ಮಾನಸಿಕವಾಗಿ ಅವಳನ್ನ ಹರಾಜ್ ಮಾಡಲಾಗ್ತಿತ್ತಾ, ಇಲ್ಲ ದೈಹಿಕವಾಗಿ ಏನಾದರೂ ಹರಾಜ್ ಮಾಡಲಾಗ್ತಿತ್ತಾ, ಯಾರಾದರೂ ಆಕೆ ಮೇಲೇನಾದರೂ ಬೇರೆ ಬೇರೆ ರೀತಿಯಾದಂತಹ ಆಪಾದನೆಗಳೇನಾದರೂ ಇತ್ತ, ಏನು ಎತ್ತ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಈಕೆಯ ಸಾವಿನ ಸುತ್ತ ಅನುಮಾನದ ಹುತ್ತಾನೇ ಇದೆ. ಯಾವ ಕಾರಣಕ್ಕೆ ಕೇವಲ 8 ತಿಂಗಳಿಂದ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಂಥ ರಕ್ಷಿತಾ ಅದೇ ಫಿಟ್ನೆಸ್ ಸೆಂಟರ್ನ ಜಿಮ್ನಿಂದ ಬಿದ್ದು, ಫಿಟ್ನೆಸ್ ಸೆಂಟರ್ನ 3ನೇ ಹಂತದಿಂದ ಬಿದ್ದು ಯಾಕೆ ಸಾವನ್ನಪ್ಪಿದ್ಲು? ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ಸಾಕಷ್ಟು ಜನ ಇರ್ತಾರೆ, ಅಲ್ಲಿ ಬರೋರು ಯಾರಾದರೂ ಆಕೆಗೆ ಏನಾದರೂ ಕಿರುಕುಳ ಕೊಡ್ತಾ ಇದ್ರ, ಅಥವಾ ಆ ಫಿಟ್ನೆಸ್ ಸೆಂಟರ್ನ ಓನರ್ ಏನಾದರೂ ಆಕೆಗೆ ಕಿರುಕುಳ ಕೊಟ್ಟಿದ್ನ? ಈ ರೀತಿಯಾದಂಥ ಹಲವು ಪ್ರಶ್ನೆಗಳಿದ್ದಾವೆ. ಅಥವಾ ಆಕೆ ಏನಾದರೂ ಮಾನಸಿಕವಾಗಿ ನೊಂದಿದ್ಲಾ?